ಹಾಸಿಗೆ ಇದ್ದಷ್ಟು ಕಾಲು ಚಾಚು. ವಿವರಣೆ ಮತ್ತು ಅರ್ಥ. ಗಾದೆಯ ಅರ್ಥ. ಈ ಗಾದೆ ಮಾತು ಒಬ್ಬ ವ್ಯಕ್ತಿಯು ತನ್ನ ಸ್ಥಾನಮಾನ ಅಥವಾ ಸಾಮರ್ಥ್ಯಕ್ಕಿಂತ ಹೆಚ್ಚು ಆಸೆಪಡುವುದರ ಬಗ್ಗೆ ಎಚ್ಚರಿಕೆ ನೀಡುತ್ತದೆ. ಯಾವುದೇ ಸಂದರ್ಭದಲ್ಲಿ ನಮಗೆ ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ಅವಕಾಶಗಳಿಗೆ ನಾವು ಹೊಂದಿಕೊಳ್ಳಬೇಕು ಮತ್ತು ಅತಿಯಾಸೆಗಳಿಂದ ದೂರವಿರಬೇಕು ಎಂದು ಇದು ಸೂಚಿಸುತ್ತದೆ. ವಿವರಣೆ. ಹಾಸಿಗೆ ಒಬ್ಬ ವ್ಯಕ್ತಿಗೆ ಲಭ್ಯವಿರುವ ಸಂಪನ್ಮೂಲಗಳು ಮತ್ತು ಅವಕಾಶಗಳ ಪ್ರತೀಕ. ಕಾಲು ಚಾಚು ಒಬ್ಬ ವ್ಯಕ್ತಿಯ ಆಸೆಗಳು ಮತ್ತು ಬಯಕೆಗಳು. ಗಾದೆಯು ಹಾಸಿಗೆಯ ಉದ್ದಕ್ಕಿಂತ ಹೆಚ್ಚು ಕಾಲು ಚಾಚುವುದು ಅಸಾಧ್ಯ ಎಂಬ ವಾಸ್ತವವನ್ನು ಬಳಸುತ್ತದೆ. ಅದೇ ರೀತಿಯಾಗಿ ನಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಬಯಸುವುದು ನಮಗೆ ನಷ್ಟ ಮತ್ತು ನಿರಾಶೆಗೆ ಕಾರಣವಾಗಬಹುದು. ಉದಾಹರಣೆಗಳು. ಒಬ್ಬ ವ್ಯಕ್ತಿ ತನ್ನ ಸಂಬಳಕ್ಕಿಂತ ಹೆಚ್ಚು ಖರ್ಚು ಮಾಡಲು ಪ್ರಯತ್ನಿಸಿದರೆ ಅವರು ಸಾಲದಲ್ಲಿ ಮುಳುಗಬಹುದು. ಒಬ್ಬ ವಿದ್ಯಾರ್ಥಿ ತನ್ನ ಸಾಮರ್ಥ್ಯಕ್ಕಿಂತ ಹೆಚ್ಚು ಕಷ್ಟಕರವಾದ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದರೆ ಅವರು ವಿಫಲಗೊಳ್ಳಬಹುದು. ಒಂದು ದೇಶವು ತನ್ನ ಸೈನ್ಯಕ್ಕಿಂತ ಹೆಚ್ಚು ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರೆ ಅದು ಸೋಲು ಕಾಣಬಹುದು. ಗಾದೆಯ ಪ್ರಾಮುಖ್ಯತೆ. ಈ ಗಾದೆ ಮಾತು ನಮಗೆ ನಮ್ಮ ಮಿತಿಗಳನ್ನು ಅರಿತುಕೊಳ್ಳಲು ಮತ್ತು ನಮ್ಮ ಕಾಲುಗಳನ್ನು ನಮ್ಮ ಹಾಸಿಗೆಯ ಉದ್ದಕ್ಕೆ ಮಾತ್ರ ಚಾಚಲು ಕಲಿಸುತ್ತದೆ. ಇದು ನಮಗೆ ಸಂತೋಷ ಮತ್ತು ತೃಪ್ತಿಯನ್ನು ತರುವ ವಾಸ್ತವಿಕ ಗುರಿಗಳನ್ನು ಹೊಂದಿಸಲು ಪ್ರೋತ್ಸಾಹಿಸುತ್ತದೆ. ಈ ಗಾದೆಯು ಜೀವನದ ಹಲವು ಕ್ಷೇತ್ರಗಳಿಗೆ ಅನ್ವಯಿಸುತ್ತದೆ ಮತ್ತು ವೈಯಕ್ತಿಕ ಮತ್ತು ಸಾಮಾಜಿಕ ಯಶಸ್ಸಿಗೆ ಅತ್ಯಗತ್ಯವಾದ ನಮ್ರತೆ ಮತ್ತು ಸ್ವಾಮ್ಯದ ಮಹತ್ವವನ್ನು ನೆನಪಿಸುತ್ತದೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಕತೆ. ಒಂದು ಊರಿನಲ್ಲಿ ರಾಮ ಎಂಬ ಹುಡುಗನಿದ್ದ. ಅವನು ಬಡ ಕುಟುಂಬದಿಂದ ಬಂದವನು. ಆದರೆ ಅವನಿಗೆ ದೊಡ್ಡ ಕನಸುಗಳಿದ್ದವು. ಒಂದು ದಿನ ಅವನು ರಾಜನ ಅರಮನೆಯನ್ನು ನೋಡಿ ಅದರ ಐಷಾರಾಮಿಗಳಿಂದ ಆಶ್ಚರ್ಯಚಕಿತನಾದನು. ತಾನು ಒಂದು ದಿನ ಅದೇ ರೀತಿಯ ಜೀವನವನ್ನು ನಡೆಸಬೇಕೆಂದು ಅವನು ಕನಸು ಕಂಡನು. ರಾಮ ತುಂಬಾ ಶ್ರಮಶೀಲನಾಗಿದ್ದನು ಮತ್ತು ಕಠಿಣವಾಗಿ ದುಡಿದನು. ಅವನು ಶಾಲೆಯಲ್ಲಿ ಚೆನ್ನಾಗಿ ಓದಿದನು ಮತ್ತು ಉತ್ತಮ ಉದ್ಯೋಗವನ್ನು ಪಡೆದನು. ಕ್ರಮೇಣ ಅವನು ಹಣ ಸಂಪಾದಿಸಿದನು ಮತ್ತು ಒಂದು ಚಿಕ್ಕ ಮನೆಯನ್ನು ಖರೀದಿಸಿದನು. ಆದರೆ ಅವನ ಆಸೆಗಳು ಇನ್ನೂ ಹೆಚ್ಚು ಬೆಳೆಯಿತು. ಅವನು ದೊಡ್ಡ ಮನೆ, ದುಬಾರಿ ಕಾರು ಮತ್ತು ಹಲವಾರು ಸೇವಕರನ್ನು ಬಯಸಿದನು. ಅವನು ತನ್ನ ಸ್ಥಾನಮಾನಕ್ಕಿಂತ ಹೆಚ್ಚಿನ ಜನರೊಂದಿಗೆ ಸ್ನೇಹ ಮಾಡಲು ಪ್ರಯತ್ನಿಸಿದನು ಮತ್ತು ಅವರ ದುಬಾರಿ ಜೀವನ ಶೈಲಿಯನ್ನು ಅನುಕರಿಸಲು ಪ್ರಾರಂಭಿಸಿದನು. ಆದರೆ ಈ ಎಲ್ಲಾ ಖರ್ಚುಗಳಿಂದಾಗಿ ಅವನು ತನ್ನ ಸಂಪಾದನೆಯನ್ನು ತ್ವರಿತವಾಗಿ ಕಳೆದುಕೊಳ್ಳಲು ಪ್ರಾರಂಭಿಸಿದನು. ಕೊನೆಗೊಂಡಾಗ ಅವನು ಸಾಲದಲ್ಲಿ ಮುಳುಗಿದ್ದನು ಮತ್ತು ತನ್ನ ಮನೆಯನ್ನು ಕೂಡ ಕಳೆದುಕೊಳ್ಳಬೇಕಾಯಿತು. ಈ ಅನುಭವದಿಂದ ರಾಮನಿಗೆ ತುಂಬಾ ಪಾಠ ಸಿಕ್ಕಿತು. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆಯ ಅರ್ಥವನ್ನು ಅವನು ಅರಿತುಕೊಂಡನು. ಅವನು ತನ್ನ ತಪ್ಪನ್ನು ಒಪ್ಪಿಕೊಂಡು ಸರಳ ಜೀವನವನ್ನು ನಡೆಸಲು ಪ್ರಾರಂಭಿಸಿದನು. ಅವನು ತನ್ನ ಸಾಲಗಳನ್ನು ತೀರಿಸಿದನು ಮತ್ತು ಮತ್ತೆ ಒಂದು ಚಿಕ್ಕ ಮನೆಯನ್ನು ಖರೀದಿಸಿದನು. ಈ ಬಾರಿ ರಾಮ ತನ್ನ ಸ್ಥಾನಮಾನಕ್ಕೆ ತಕ್ಕಂತೆ ಜೀವನ ನಡೆಸಲು ನಿರ್ಧರಿಸಿದನು. ಅವನು ತನ್ನ ಆದಾಯಕ್ಕೆ ತಕ್ಕಂತೆ ಖರ್ಚು ಮಾಡಿದನು ಮತ್ತು ಸರಳ ಸಂತೋಷಗಳಲ್ಲಿ ತೃಪ್ತಿ ಕಂಡುಕೊಂಡನು. ಕೊನೆಗೊಂಡಾಗ ಅವನು ನಿಜವಾದ ಶಾಂತಿ ಮತ್ತು ಸಂತೋಷವನ್ನು ಕಂಡುಕೊಂಡನು. ಈ ಕಥೆಯು ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ನಮ್ಮ ಮಿತಿಗಳನ್ನು ತಿಳಿದುಕೊಳ್ಳುವುದು ಮತ್ತು ನಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚು ಬಯಸದಿರುವುದು ಬಹಳ ಮುಖ್ಯ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬುದನ್ನು ನೆನಪಿನಲ್ಲಿಡಿ.